ಈಗ ದೇವಿ ಮಹಾಲಕ್ಷ್ಮಿ ಅನುಷ್ಠಾನಕ್ಕೆ ಸೀರೆಯನ್ನು ಹೇಗೆ ಉಡಿಸೋದು ಅಂತ ಹೇಳಿ ನೋಡೋಣಂತೆ. ಈಗ ನಾನೊಂದು ಸೀರೆಯನ್ನು ತೆಗೆದುಕೊಳ್ಳಲಾಗಿದ್ದು, ಅದೇ ಸೀರೆಯನ್ನು ಎರಡು ರೀತಿಯಲ್ಲಿ ಯಾವ ರೀತಿ ನಿಮ್ಗೆ ಉಡಿಸ್ಬೋದು, ಸಿಂಗಲ್ ಸ್ಟೆಪ್ಪಲ್ಲಿ ದೇವರಿಗೆ ಹೇಗೆ ಸೀರೆಯನ್ನು ಉಡಿಸ್ಬೋದು ಅಥವಾ ಡಬಲ್ ಸ್ಟೆಪ್ನಲ್ಲಿ ದೇವಿಗೆ ಸೀರೆಯನ್ನು ಹೇಗೆ ಉಡಿಸ್ಬೋದು ಅಂತ ಹೇಳಿ ನಾನು ನಿಮಗೆ ಈ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತೇನೆ. ನೋಡಿ, ಈಗ ನಾವು ಮೊದಲಿಗೆ ಸಿಂಗಲ್ ಸ್ಟೆಪ್ಪಲ್ಲಿ ಉಡಿಸುವಂಥ ಪ್ರಯತ್ನವನ್ನು ಮಾಡೋಣಂತೆ. ಸಿಂಗಲ್ ಸ್ಟೆಪ್ಪಲ್ಲಿ ಉಡಿಸ್ಬೇಕು ಅಂತ ಹೇಳಿದ್ರೆ ಸೀರೆಯನ್ನು ಮೊದಲು ಫೋಲ್ಡ್ ಮಾಡ್ಕೊಳ್ಬೇಕಾಗತ್ತೆ. ಈಗ ಸೀರೆಯನ್ನು ಮಧ್ಯಕ್ಕೆ ಮಡಿಸಿ ಆಗಿದೆ. ಈಗ ಸೀರೆಗೆ ನೆರಿಗೆಗಳನ್ನು ಹಿಡಿದುಕೊಳ್ಳೋಣ. ವಿಡಿಯೋ ಪಾಸ್ ಮಾಡಿ. ಈಗ ದೇವಿಗೆ ಸೀರೆ ಉಡಿಸ್ಲಿಕ್ಕೆ ನೆರಿಗೆಗಳನ್ನ ತೆಗೆದುಕೊಳ್ಳಲಾಗಿದ್ದು, ಈಗ ಕಲಶಕ್ಕೆ ಸೀರೆಯನ್ನು ಹೇಗೆ ಉಡಿಸ್ಬೇಕು ಅಂತ ಹೇಳಿ ನಾನು ನಿಮಗೆ ತೋರಿಸ್ಕೊಡ್ತೇನೆ. ಪಾಸ್ ಮಾಡಿ ಚಿತ್ರನ. ನೋಡಿ, ಈಗ ನೀವು ಕಲಶಕ್ಕೆ ಸೀರೆಯನ್ನು ಉಡಿಸ್ತಾ ಇದ್ದೀರಿ ಅಂತ ಹೇಳಿದ್ರೆ ಇದು ಸಿಂಗಲ್ ಸ್ಟೆಪ್ನ ಸೀರೆಯನ್ನು ನೀವು ಉಡಿಸ್ತಾ ಇರೋದು. ಯಥಾ ಪ್ರಕಾರವಾಗಿ ನಾನು ನಿಮಗೆ ಹೇಳಿದಂತೆ ಕಲಶಕ್ಕೆ ಒಂದು ಕಡ್ಡಿಯನ್ನು ಕಟ್ಟಿಕೊಂಡಿದ್ದೇನೆ. ಯಾಕೆ ಅಂತ ಹೇಳಿದ್ರೆ ಸೆರಗು ಮತ್ತು ಹೂಗಳನ್ನೆಲ್ಲ ಹಾಕಲಿಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ಇರಲಿ ಅಂತ ಹೇಳಿ ಒಂದು ಕಡ್ಡಿಯನ್ನು ಕಟ್ಟಿಕೊಂಡಿದ್ದೇನೆ. ಮತ್ತು ಯಥಾ ಪ್ರಕಾರ ನಿಮಗೆ ಹೇಳಿದ ಹಾಗೆ ಬಿಂದಿಗೆಗೆ ದಾರವನ್ನು ಸುತ್ತಲಾಗಿದೆ ಮತ್ತು ಸುಣ್ಣವನ್ನು ಆ ದಾರಗಳಿಗೆ ಸೇರಿಸಿ ಹಚ್ಚಲಾಗಿದೆ. ಸೊ ಈಗ ನೋಡಿ, ನೀವುಗಳು ಏನು ಮಾಡ್ತೀರಿ ಅಂತ ಹೇಳಿದ್ರೆ, ನೀವುಗಳು ಮಾಡುವಂತಹ ತಪ್ಪು, ಇದನ್ನು ನೆರಿಗೆಯನ್ನು ಹಿಡಿದ ಮೇಲೆ ಇಲ್ಲಿಗೆ ಒಂದು ದಾರವನ್ನು ಹಾಕಿ ಗಂಟು ಹಾಕ್ತೀರಿ. ಅವಾಗ ಏನಾಗುತ್ತೆ, ನೀವು ಲಕ್ಷ್ಮಿಯನ್ನು ಕೂರಿಸುವಂಥ ಕಲಶದ ಹೊಟ್ಟೆ ಏನಾಗುತ್ತೆ, ದಪ್ಪ ಆಗಿಬಿಡುತ್ತೆ. ಸೊ ಹಾಗಾಗಿ ಈ ರೀತಿ ಯಾವುದೇ ರೀತಿಯಾದಂತಹ ಒಂದು ಮೊದಲನೇ ದಾರದ ಸಹಾಯ ಇಲ್ಲದನೆಯ ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ, ಮೊದಲು ಕಲಶಕ್ಕೆ ನಾವೇನು ಮಾಡಬೇಕು, ಸೀರೆಯನ್ನು ಫೋಲ್ಡ್ ಮಾಡಿ ಕಲಶಕ್ಕೆ ಕಟ್ಟುವಂತಹ ವ್ಯವಸ್ಥೆಯನ್ನು ನಾವು ಮಾಡಿಕೊಳ್ಬೇಕು. ಸೀರೆಯನ್ನು ನೀವು ಕಟ್ಟಬೇಕಾದ್ರೆ ವಿಶೇಷವಾಗಿ ಗಟ್ಟಿಯಾಗಿ ಕಟ್ಟಬೇಕಾಗ್ತದೆ. ಯಾಕಂದರೆ ನೀವು ಕೂರಿಸುವಂತಹ ಲಕ್ಷ್ಮಿ ವಿಶೇಷವಾಗಿ ಸೀರೆಯಲ್ಲೇನೇ ಆಕೆ ಬಹಳ ಅರ್ಥಪೂರ್ಣವಾಗಿ ಮತ್ತು ವಿಶೇಷವಾಗಿ ಕಾಣುವಂಥದ್ದಾಗಿರುತ್ತೆ. ಈಗ ನಾನು ಕಲಶಕ್ಕೆ ಸೀರೆಯನ್ನು ಕಟ್ಟಿ ಆಗಿದೆ. ಈಗ ದೇವಿಗೆ ವಿಶೇಷವಾಗಿ ಸೆರಗನ್ನು ಹಾಕಬೇಕಾಗ್ತದೆ.
ಸೆರಗಿನ ಪಾರ್ಟ್ ಬಂದಾಗ ಕೆಲವೊಬ್ಬರು ಏನು ಮಾಡ್ತಾರೆ, ಸೆರಗು ದೊಡ್ಡದಾಗಿ ಬರಲಿ ಅಂತ ಹೇಳಿ ಫುಲ್ಲನ್ನು ತೆಗೆದು ಫೋಲ್ಡ್ ಮಾಡ್ಕೊಳ್ತಾರೆ. ಕೆಲವೊಬ್ರು ಏನು ಮಾಡ್ತಾರೆ, ಅರ್ಧಕ್ಕೆ ಕೂಡ ಫೋಲ್ಡ್ ಮಾಡ್ಕೊಳ್ತಾರೆ. ನನಗೆ ಅರ್ಧ ಸೆರಗು ಸಾಕಾಗ್ತದೆ, ಹಾಗಾಗಿ ನಾನು ಅರ್ಧ ಸೆರಗನ್ನು ಮಾತ್ರ ತಗೊಳ್ತೇನೆ. ನನಗೆ ಪರಿಪೂರ್ಣವಾದಂತಹ ಸೆರಗಿನ ಅವಶ್ಯಕತೆ ಇಲ್ಲ. ನಾನು ಉಳಿದಂತಹ ಸೆರಗಿನ ಭಾಗವನ್ನು ಅದನ್ನು ಹಿಂದಕ್ಕೆ ಸೇರಿಸ್ಕೊಳ್ತೇನೆ. ಮತ್ತು ದೇವಿಗೆ ನೆರಿಗೆಯನ್ನು ವಿಶೇಷವಾಗಿ ಹರಡಬೇಕಾಗ್ತದೆ. ಮತ್ತು ಕೆಲವೊಬ್ಬರು ತೋರಿಸ್ತಾರೆ, ಸಾಕಷ್ಟು ಪಿನ್ನುಗಳನ್ನು ಬಳಸಿ ಸೀರೆಯನ್ನು ಉಡಿಸ್ತಾರೆ. ಲೋಹವನ್ನು ಯಾವುದೇ ಕಾರಣಕ್ಕೂ ದೇವಿಗೆ ಬಳಸಬಾರದು, ಕಬ್ಬಿಣದ ಲೋಹಗಳನ್ನು ಅಂತ ಹೇಳಿ. ಸೊ ಈಗ ನೆರಿಗೆಗಳನ್ನು ನಾನು ಹರಡಿಕೊಳ್ತೇನೆ. ಈಗ ದೇವಿ ವಿಶೇಷವಾಗಿ ಮಹಾಲಕ್ಷ್ಮಿ ಅಲಂಕಾರ ಪ್ರಿಯಳು. ಸೊ ಹಾಗಾಗಿ ನಾವು ದೇವಿಗೆ ಸೊಂಟದ ಪಟ್ಟಿಯನ್ನು ಕಟ್ಟೋಣ. ದೇವಿಗೆ ಸೊಂಟದ ಪಟ್ಟಿಯನ್ನು ಕಟ್ಟಿದ್ದೇನೆ. ಈಗ ದೇವಿಗೆ ಒಂದು ಹಾರವನ್ನು ಅಥವಾ ನೆಕ್ಲೇಸನ್ನು ಹಾಕೋಣ. ಮತ್ತು ಒಂದು ಮುತ್ತಿನ ಪದಕದ ಹಾರವನ್ನು ಹಾಕೋಣ. ಈಗ ಕಲಶಕ್ಕೆ ಪರಿಪೂರ್ಣವಾಗಿ ಅಲಂಕಾರವನ್ನು ಮಾಡಲಾಗಿದ್ದು, ಈಗ ದೇವಿಗೆ ತಯಾರಿ ಮಾಡಲಾಗಿರ್ತಕ್ಕಂತಹ ಒಂದು ಪೀಠದ ಮೇಲೆ ದೇವಿಯನ್ನು ಇಟ್ಟು ಹೇಗೆ ಅನುಷ್ಠಾನವನ್ನು ಮಾಡಬೇಕು ಅಂತ ಹೇಳಿ ನೋಡಿ. ದೇವಿಗೆ ಅಂತ ಹೇಳಿ ತಯಾರಾಗಿರುವಂತಹ ಪೀಠದ ಮೇಲೆ ದೇವಿಯ ರೀತಿಯಲ್ಲಿ ಶೃಂಗಾರ ಮಾಡಿರುವಂತಹ ಒಂದು ಮಹಾಲಕ್ಷ್ಮಿಯನ್ನು ಕೂರಿಸಲಾಗಿದ್ದು, ಈಗ ಮಹಾಲಕ್ಷ್ಮಿ ಮುಖಕ್ಕೆ ನಾವು ಏನು ಆಗ್ಲೇನೇ ಅಲಂಕಾರವನ್ನು ಮಾಡಿದ್ವಿ, ಆ ಅಲಂಕಾರ ಸಹಿತವಾಗಿರ್ತಕ್ಕಂಥ ಮುಖವಾಡವನ್ನು ಕಲಶಕ್ಕೆ ಇಡೋಣ. ಸ್ಟ್ರೈಟ್ ಬಂತು ಕ್ಯಾನ್ ಮಾಡಿದ್ರೆ. ಈಗ ದೇವಿಯ ಮಹಾಲಕ್ಷ್ಮಿಯ ಮುಖವನ್ನು ಇಡಲಾಗಿದ್ದು,
ದೇವಿಗೆ ವಿಶೇಷವಾಗಿ ಹೂವಿನಿಂದ ಅಲಂಕಾರವನ್ನು ಮಾಡಿ ನೋಡಿ. ನೀವುಗಳೇನು ಮಾಡ್ತೀರಿ, ಸೀರೆಯನ್ನು ಉಡಿಸುವಾಗ ಸಾಕಷ್ಟು ರೀತಿಯಾದಂತಹ ಪಿನ್ಗಳನ್ನು ಬಳಸ್ತೀರಿ. ನೀವು ನೋಡಿದ ಹಾಗೆ ಈ ಸೀರೆಯನ್ನು ಉಡಿಸ್ಲಿಕ್ಕೆ ಯಾವುದೇ ತರಹದ ಸೇಫ್ಟಿ ಪಿನ್ಗಳನ್ನು ಬಳಸಲಾಗಿಲ್ಲ, ಮತ್ತು ಯಾವುದೇ ತರಹದ ಮೂರ್ತಿ ಅಥವಾ ಮುಖವಾಡ ಭಿನ್ನ ಆಗಿಲ್ಲ. ಸೊ ಹಾಗಾಗಿ ಈ ರೀತಿಯಾಗಿ ಮಹಾಲಕ್ಷ್ಮಿಯನ್ನು ಕೂರಿಸಿ ಅದಾದ ನಂತರದಲ್ಲಿ ನೀವು ಹಣ್ಣು ಹಂಪಲುಗಳು ಮತ್ತು ಏನೇನು ನೀವು ತಿಂಡಿ ತಿನಿಸುಗಳನ್ನು ಮಾಡಿ ದೇವಿಗೆ ನೈವೇದ್ಯ ಇಡ್ತೀರ ಅದನ್ನೇ ಇಡಬಹುದಾಗಿದೆ. ಮತ್ತು ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ವಿಶೇಷವಾಗಿ ದೇವಿಗೆ ಕುಂಕುಮಾರ್ಚನೆ ಪ್ರಿಯ. ಸೊ ಹಾಗಾಗಿ ಅದೊಂದನ್ನು ಮಾಡಿ. ಮತ್ತು ಕೆಲವೊಬ್ಬರು ಏನು ಮಾಡ್ತೀರಿ ಅಂತ ಹೇಳಿದ್ರೆ, ಮನೆಯಲ್ಲಿ ಎರಡೆರಡು ಮುಖವಾಡಗಳನ್ನು ಇಟ್ಕೊಂಡಿರ್ತೀರಿ. ಸೊ ಆ ಮುಖವಾಡಗಳನ್ನು ಎರಡೆರಡು ಮುಖವಾಡಗಳನ್ನು ಇಟ್ಟಾಗ ಏನಾಗುತ್ತೆ, ದೇವ್ರ ಮನೆಯಲ್ಲಿ ಒಂದು ಲಕ್ಷ್ಮಿಯನ್ನು ನೀವು ಹೊರಗಡೆ ಒಂದು ಲಕ್ಷ್ಮಿಯನ್ನು ಕೂರಿಸಿದಾಗ ಅದು ಸರಿಯಾದ ರೀತಿಯಲ್ಲಿ ಸಮಂಜಸವಾಗಿ ಬರೋಲ್ಲ. ಸೊ ಹಾಗಾಗಿ ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ, ನೀವು ವಿಶೇಷವಾದಂತಹ ರೀತಿಯಲ್ಲಿ ಒಂದು ಮುಖವಾಡವನ್ನು ಇಟ್ಕೊಳ್ಳುವಂಥದ್ದು ಬಹಳ ಶ್ರೇಷ್ಠವಾದಂಥದ್ದು. ಈಗ ನೀವು ಪ್ರಶ್ನೆ ಮಾಡ್ಬೋದು, ಗುರುಗಳ ಎರಡು ಮುಖವಾಡ ಇದೆ, ಏನು ಮಾಡಬೇಕು ಅಂತ ಹೇಳಿ. ಸೊ ಅದಕ್ಕೂ ಕೂಡ ಒಂದು ಉಪಾಯ ಅಥವಾ ಪರಿಹಾರ ಇದೆ. ಏನಪ್ಪ ಅಂತ ಹೇಳಿದ್ರೆ, ಅದನ್ನು ಯಾವುದಾದ್ರೂ ದೇವಸ್ಥಾನಕ್ಕೆ ಕೊಟ್ಟು ಪ್ರಾರ್ಥನೆಯನ್ನು ಮಾಡೋದ್ರಿಂದ ನೀವು ನಿಮಗೆ ಆಗ್ತಾ ಇರ್ತಕ್ಕಂಥ ಸಮಸ್ಯೆಗಳಿಂದ ನೀವು ಹೊರಬರಬಹುದಾಗಿದೆ. ಸೊ ಇದಾಗಿತ್ತು ಈಗ ಸಿಂಗಲ್ ಸ್ಟೆಪ್ಪಿನ ದೇವಿ ಮಹಾಲಕ್ಷ್ಮಿಯ ಅಲಂಕಾರ. ಈಗ ದೇವಿಗೆ ಡಬಲ್ ಸ್ಟೆಪ್ ಸೀರೆಯನ್ನು ಹೇಗೆ ಉಡಿಸೋದು ಅಂತ ಹೇಳಿ ನೋಡೋಣ. ನೀವು ಸಿಂಗಲ್ ಸ್ಟೆಪ್ಪನ್ನು ಉಡಿಸ್ಬೇಕಾದ್ರೆ ಸೀರೆಯನ್ನು ನೀವು ಮಧ್ಯಕ್ಕೆ ಫೋಲ್ಡ್ ಮಾಡ್ಕೊಳ್ಬೇಕಾಗುತ್ತೆ. ಈ ರೀತಿಯಲ್ಲಿ ನೀವು ಡಬಲ್ ಸ್ಟೆಪ್ ಉಡಿಸ್ತೀನಿ ಅಂತ ಹೇಳಿದ್ರೆ ಫೋಲ್ಡ್ ಮಾಡಿಕೊಳ್ಳುವಂಥ ಅವಶ್ಯಕತೆ ಏನೂ ಇರಲ್ಲ. ಸೊ ನೀವು ಯಥಾ ಪ್ರಕಾರವಾಗಿ ಆಗಲೇ ನೀವು ಹೇಗೆ ನೆರಿಗೆಯನ್ನು ಹಿಡ್ಕೊಂಡ್ರಿ ಅದೇ ರೀತಿಯಾಗಿ ನೀವು ನೆರಿಗೆಯನ್ನು ಹಿಡ್ಕೊಳ್ಬೇಕಾಗ್ತದೆ. ಕೆಲವೊಬ್ಬರು ಕೆಲವೊಂದು ರೀತಿಯಾದಂತಹ ನೆರಿಗೆ ಹಿಡಿಯುವಂತಹ ವಿಧಾನವನ್ನು ಅನುಸರಣೆ ಮಾಡುತ್ತಾರೆ. ನಾನು ಪ್ರತಿನಿತ್ಯ ದೇವಿಗೆ ಇದೇ ಶೈಲಿಯಲ್ಲಿ ನಾನು ನೆರಿಗೆಯನ್ನು ಹಿಡಿದು ದೇವಿಗೆ ಸೀರೆಯನ್ನು ಉಡಿಸೋದ್ರಿಂದಾಗಿ ನನಗೆ ಈ ಶೈಲಿ ಕಂಫರ್ಟಬಲ್ ಅನಿಸುತ್ತೆ. ಸೊ ಹಾಗಾಗಿ ನಾನು ಇದೇ ಶೈಲಿಯಲ್ಲಿ ನಾನು ಸೀರೆಯನ್ನು ನೆರಿಗೆಯನ್ನು ಹಿಡಿತಾ ಇದ್ದೇನೆ. ಈಗ ಪರಿಪೂರ್ಣವಾಗಿ ಸೀರೆಯನ್ನು ನೆರಿಗೆ ಹಿಡಿದು ಆಗಿದೆ. ನೀವು ನೆರಿಗೆಯನ್ನು ಹಿಡಿದಾದ ಮೇಲೆ ವಿಶೇಷವಾಗಿ ಗಮನಿಸಬೇಕಾಗಿರ್ತಕ್ಕಂಥ ಅಂಶ ಏನಪ್ಪ ಅಂತ ಹೇಳಿದರೆ, ನಿಮಗೆ ಎಷ್ಟು ಪ್ರಮಾಣದಲ್ಲಿ ನಿಮಗೆ ಡಬಲ್ ಸ್ಟೆಪ್ ಬೇಕು ಅನ್ನುವಂಥದ್ದನ್ನು ನೀವು ನಿರ್ಧಾರ ಮಾಡಿಕೊಳ್ಬೇಕಾಗ್ತದೆ. ನೋಡಿ, ಇಷ್ಟು ಉದ್ದ ಸಾಕಾಗ್ತದೆ. ನಾವು ಆಗಲೇ ದೇವಿ ಮಹಾಲಕ್ಷ್ಮಿಗೆ ಸಿಂಗಲ್ ಸ್ಟೆಪ್ಪನ್ನು ಉಡಿಸಿದ ರೀತಿಯಲ್ಲೇ ಉಡಿಸುವಂಥ ಒಂದು ಪ್ರಯತ್ನವನ್ನು ನಾವು ಮಾಡುವಂತೆ. ಸೊ ನೋಡಿ, ಇಲ್ಲಿ ಹೀಗೆ ನಾವು ಬಿಟ್ಟರೆ ಉಲ್ಟಾ ನೆರಿಗೆಗಳು ಬರುತ್ತೆ ಅಥವಾ ಸೀರೆ ಉಲ್ಟಾ ಆಗ್ತದೆ. ಸೊ ಸೀರೆ ಸ್ಟ್ರೇಟಾಗಿ ಬರಬೇಕಪ್ಪ ಅಂತ ಹೇಳಿದ್ರೆ ನೀವು ಇಲ್ಲಿ ಟ್ವಿಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ಈ ರೀತಿಯಾದಂಥ ಟ್ವಿಸ್ಟ್ ಮಾಡಿಕೊಳ್ಬೇಕು. ಟ್ವಿಸ್ಟ್ ಮಾಡಿಕೊಂಡು ನೀವು ಒಂದು ದಾರದ ಸಹಾಯದಿಂದ ಸೀರೆಯನ್ನು ಬಂಧಿಸ್ಕೊಳ್ಬೇಕಾಗ್ತದೆ. ನೀವು ಸೆರಗನ್ನು ಹಾಕಬೇಕಾಗತ್ತೆ ವಿಶೇಷವಾದಂಥ ರೀತಿಯಲ್ಲಿ.
ಸೊ ಇಲ್ಲಿ ನಾವು ದೇವಿಗೆ ಸೆರಗನ್ನು ಹಾಕಿದ್ದಾಗಿದೆ. ಈಗ ವಿಶೇಷವಾಗಿ ನೆರಿಗೆಗಳನ್ನು ಹರಡ್ಕೊಳ್ಬೇಕಾಗತ್ತೆ. ಯಥಾ ಪ್ರಕಾರವಾಗಿ ದೇವಿಗೆ ಉಡಿಸಿದಂತಹ ಸೀರೆಯ ನೆರಿಗೆಗಳನ್ನೆಲ್ಲವನ್ನು ಕೂಡ ನಾವು ಹರಡ್ಕೊಂಡಿದ್ದೇವೆ. ಈಗ ದೇವಿಗೆ ಆಭರಣಗಳನ್ನು ಹಾಕ್ತಾ ಇದ್ದೇವೆ. ದೇವಿಗೆ ಆಭರಣಗಳನ್ನು ಕೂಡ ಹಾಕಲಾಗಿದ್ದು, ಈಗ ದೇವಿಯನ್ನು ಪ್ರತಿಷ್ಠೆ ಮಾಡಲಿಕ್ಕೆ ಅಂತಲೇ ಒಂದು ಪೀಠವನ್ನು ತಯಾರಿಸಲಾಗಿದ್ದು, ಆ ಪೀಠದ ಮೇಲೆ ಇಟ್ಟು ನೋಡೋಣ. ನೋಡಿ, ದೇವಿಗೆ ಡಬಲ್ ಸ್ಟಿಪ್ಪು ಸೀರೆಯನ್ನು ಉಡಿಸಲಾಗಿದ್ದು, ಈ ಕಲಶಕ್ಕೆ ನೀವು ಕೈ ಮತ್ತು ಕಾಲುಗಳನ್ನು ಬೇಕಾದರೆ ನೀವು ಜೋಡಣೆ ಮಾಡ್ಕೊಳ್ಬೋದು. ಮತ್ತು ಈಗ ಇರುವಂತಹ ಒಂದು ಬ್ಯುಸಿ ಕಾಲಘಟ್ಟದಲ್ಲಿ ಏನು ಮಾಡ್ತೀರಿಪ್ಪ ಅಂತ ಹೇಳಿದ್ರೆ, ನೀವು ಸುಮಂಗಲಿಯರು ಅಥವಾ ಲಕ್ಷ್ಮಿಯನ್ನು ಕೂರಿಸುವಂಥವರು ಏನು ಮಾಡ್ತೀರಿ, ರಾತ್ರಿ ಎಲ್ಲವನ್ನೂ ಕೂಡ ತಯಾರಿ ಮಾಡಿಕೊಂಡು ಬೆಳಗ್ಗೆಗೆ ಕಲಶಕ್ಕೆ ತೆಂಗಿನಕಾಯಿಯನ್ನು ಇಟ್ಟು ಅಥವಾ ಮುಖವಾಡವನ್ನು ಕಟ್ಟುವಂಥ ಕೆಲಸವನ್ನು ನೀವು ಮಾಡ್ತೀರಿ. ಅದು ಅಕ್ಷರಶಃ ತಪ್ಪು ಕಲ್ಪನೆ ನಿಮ್ಮಲ್ಲಿರುವಂಥದ್ದು. ನಿಮಗೆ ಸಮಯದ ಅಭಾವ ಇರ್ಬೋದು. ಬೆಳಗ್ಗೆ ಒಂದು ಸ್ವಲ್ಪ ಬೇಗ ಹೇಳಿ, ಅವತ್ತು 6 ಗಂಟೆಗೆ ಹೇಳೋರು ಅವತ್ತೊಂದು ಸ್ವಲ್ಪ 4 ಗಂಟೆಗೆ ಹೇಳಿ, ಅಥವಾ 3 ಗಂಟೆಗೆ ಎದ್ದು ಎಲ್ಲ ನಿಮ್ಮ ನಿತ್ಯ ಕೈಂಕರ್ಯಗಳನ್ನೆಲ್ಲ ಮುಗಿಸ್ಕೊಂಡು ದೇವಿಯ ಕಡೆಗೆ ಲಕ್ಷ್ಯವನ್ನು ಕೊಟ್ಟು, ಲಕ್ಷ್ಯ ಅಂತ ಹೇಳಿದ್ರೆ ಹಣ ಅಲ್ಲ, ಗಮನವನ್ನು ಕೊಟ್ಟು ವಿಶೇಷವಾಗಿ ದೇವಿಗೆ ಅವತ್ತು ಅಲಂಕಾರವನ್ನು ಮಾಡಿ ಪೂಜೆ ಮಾಡುವಂಥವರಾಗಿ ಅಂತ ಹೇಳ್ತೇನೆ. ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ದೇವಿಗೆ ಯಾವ ರೀತಿಯಲ್ಲಿ ಪೂಜೆಯನ್ನು ಮಾಡಬೇಕು ಅದೇ ರೀತಿಯಲ್ಲಿ ನೀವು ಪೂಜೆ ಮಾಡಿದರೆ ಬಹಳ ಸೂಕ್ತ. ಕೆಲವೊಬ್ಬರು ಹೇಳ್ತಾರೆ ದೇವಿಗೆ ಪುಳಿಯೋಗರೆಯನ್ನು ನೈವೇದ್ಯ ಮಾಡಿ ಇಡ್ತಾರೆ ಮಹಾಲಕ್ಷ್ಮಿಗೆ. ದೇವಿಗೆ ಪುಳಿಯೋಗರೆಯನ್ನು ನೈವೇದ್ಯ ಮಾಡಿ ಇಡೋಂಗಿಲ್ಲ. ಪುಳಿಯೋಗರೆ ಏನು ವಿಶೇಷವಾಗಿ ಶನಿಪ್ರಿಯ ಪುಳಿಯೋಗರೆ, ಹಾಗಾಗಿ ಶನಿದೇವರಿಗೆ ಪುಳಿಯೋಗರೆ ನೈವೇದ್ಯ ಮಾಡೋದು ಬಹಳ ಉತ್ತಮ ಆಗ್ತದೆ. ಮಹಾಲಕ್ಷ್ಮಿಗೆ ವಿಶೇಷವಾಗಿ ಸಜ್ಜಿಗೆ ನೈವೇದ್ಯವನ್ನು ಮಾಡಿಟ್ರೆ ಬಹಳ ಒಳ್ಳೆಯದು. ಅಥವಾ ಹಾಲನ್ನು ಅಥವಾ ಹಾಲು ಪಾಯಸವನ್ನು ದೇವಿಗೆ ನೈವೇದ್ಯ ಮಾಡಿಟ್ರೆ ಒಳ್ಳೆಯದಾಗ್ತದೆ. ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ವಿಶೇಷವಾಗಿ ನೀವು ಸಾಯಂಕಾಲದಲ್ಲಿ ದೇವಿಗೆ ವಿಶೇಷವಾದಂತಹ ರೀತಿಯಲ್ಲಿ ಅರ್ಚನೆ ಮಾಡಬೇಕಾಗುತ್ತೆ. ಮತ್ತು ದೇವಿಗೆ ದೃಷ್ಟಿಯನ್ನು ನಿವಾರಣೆ ಮಾಡಲಿಕ್ಕೋಸ್ಕರವಾಗಿ ಕೆಂಪು ನೀರನ್ನು ಮಾಡಬೇಕಾಗುತ್ತೆ. ನೀವು ಕೆಂಪು ನೀರನ್ನು ಹೇಗೆ ಮಾಡ್ತೀರಪ್ಪ ಅಂತ ಹೇಳಿದ್ರೆ, ಒಂದು ತಟ್ಟೆಯಲ್ಲಿ ನೀರನ್ನು ಹಾಕಿ, ನೀರಿಗೆ ಅರಿಶಿನವನ್ನು ಹಾಕಿ ಸುಣ್ಣವನ್ನು ಹಾಕ್ತಾರೆ. ಸೊ ಸುಣ್ಣವನ್ನು ಹಾಕಬಾರದು. ಸುಣ್ಣವನ್ನು ಮನುಷ್ಯರಿಗೆ ದೃಷ್ಟಿ ತೆಗಿಲಿಕ್ಕೆ ಮಾತ್ರ ಹಾಕಬೇಕು. ದೇವರಿಗೆ ದೃಷ್ಟಿ ತೆಗಿಲಿಕ್ಕೆ ಅರಿಶಿನ, ಕುಂಕುಮ, ನೀರು ಇದಿಷ್ಟನ್ನು ಹಾಕಿದರೆ ಸಾಕು. ಮತ್ತು ದೇವಿಗೆ ವಿಶೇಷವಾಗಿ ದೃಷ್ಟಿಯನ್ನು ತೆಗಿಬೇಕಾದ್ರೆ ವೀಳ್ಯದೆಲೆಗೆ 3 ಕಣ್ಣನ್ನು ಮಾಡಬೇಕಾಗುತ್ತೆ. ಕೆಳಗಡೆ ವೀಳ್ಯದೆಲೆಯ ಮಧ್ಯಭಾಗದಲ್ಲಿ 2 ಕಣ್ಣನ್ನು ಮತ್ತು ಮೇಲ್ಭಾಗದಲ್ಲಿ 1 ಕಣ್ಣನ್ನು ಮಾಡಿ ದೇವಿಗೆ ದೃಷ್ಟಿಯನ್ನು ತೆಗಿಬೇಕಾಗ್ತದೆ. ನೀವು ದೇವಿಗೆ ದೃಷ್ಟಿಯನ್ನು ತೆಗೆದ ಮೇಲೆ ವಿಶೇಷವಾಗಿ ಒಂದು ಹೂವಿಗೆ ದೃಷ್ಟಿಯ ನೀರನ್ನು ಅದ್ದಿ ದೇವಿಯ ಪಾದಕ್ಕೆ ಸಮರ್ಪಣೆ ಮಾಡಿದ್ರೆ ಸಾಕಾಗ್ತದೆ. ಕೆಲವೊಬ್ಬರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ದೇವಿಗೆ ದೃಷ್ಟಿಯ ನೀರನ್ನು ಇಡಬೇಕು ಅಂತ ಹೇಳಿ ಎಡಗೈನಲ್ಲಿ ಇಡ್ಲಿಕ್ಕೆ ಹೋಗ್ತಾರೆ. ಎಡಗೈನಲ್ಲಿ ಇಡ್ಲಿಕ್ಕೆ ಹೋಗಿ ಅದನ್ನೆಲ್ಲವನ್ನೂ ಕೂಡ ಉರುಳಿಸಿ ಎಲ್ಲವನ್ನೂ ಕೂಡ ಅಪಾರ್ಥ ಆಗೋ ರೀತಿಯಲ್ಲಿ ಮಾಡ್ಕೊಳ್ತಾರೆ. ಸೊ ಹಾಗಾಗಿ ಹೂವಿಗೆ ಹೂವಿಗೆ ಏನು ಕೆಂಪು ನೀರಿನ ಒಂದು ದೃಷ್ಟಿ ನೀರೇನಿರುತ್ತೆ ಅದನ್ನು ಅದ್ದಿ ದೇವಿಯ ಪಾದಕ್ಕೆ ನೀವು ಸಮರ್ಪಣೆ ಮಾಡೋದ್ರಿಂದ ದೇವಿಗೆ ಆಗಿರ್ತಕ್ಕಂಥ ದೃಷ್ಟಿ ಕೂಡ ನಿವಾರಣೆ ಆಗುತ್ತೆ ಅನ್ನುವಂಥದ್ದನ್ನು ನಾವು ಹೇಳ್ಬೋದು. ಮತ್ತು ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ವಿಶೇಷವಾಗಿ ಅವತ್ತು ದೇವಿಗೆ ಏನು ಮಡ್ಲಕ್ಕಿ ಇಟ್ಟಿರ್ತೀರಿ ಅದನ್ನು ದೇವಸ್ಥಾನಕ್ಕೆ ತಲುಪಿಸಿ ಅಂತ ಹೇಳ್ತಾ, ನಿಮಗೆ ಎಲ್ರಿಗೂ ಕೂಡ ಶುಭವಾಗಲಿ. ಆ ಮಹಾಲಕ್ಷ್ಮಿ ನಿಮಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇವೆ. ಧನ್ಯವಾದಗಳು. ಶುಭ ದಿನ. ಶ್ರೀ ಮೂಕಾಂಬಿಕಾ ಮಹಾಸಂಸ್ಥಾನ ಅನ್ನುವಂತಹ ಯೂಟ್ಯೂಬ್
ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮೂಕಾಂಬಿಕಾ ಮಹಾಸಂಸ್ಥಾನ ಯೂಟ್ಯೂಬ್ ಪೇಜನ್ನು ಸಪೋರ್ಟ್ ಮಾಡಿ ಅಂತ ಹೇಳಿ ನಿಮ್ಮನ್ನು ಕೇಳ್ಕೊಳ್ತೇನೆ. ಧನ್ಯವಾದ.